ಡಿಯರ್ ಫ್ರೆಂಡ್ಸ್, ಯಶಸ್ವಿ ಭವ. ನಾವಿಲ್ಲಿ ಜೆ ಪಿ ನಗರದಲ್ಲಿ ವರ್ಮ ಚಿಕಿತ್ಸೆ ಕೊಡ್ತಾ ಇದ್ವಿ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ. ಸೊ ಇಲ್ಲಿ ಟ್ರೀಟ್ಮೆಂಟಿಗೆ ಬರ್ತಾ ಇರೋ ಒಬ್ಬರು ಅವ್ರ ಅನುಭವವನ್ನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ. ಈಗ ಅವರ ಅನುಭವವನ್ನು ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗಭೂಷಣ ಅಂತ. ನನಗೆ 66 ವಯಸ್ಸು. ನಾನು ಬನ್ನೇರುಘಟ್ಟ ರಸ್ತೆ ಅರಕೆರೆಯಲ್ಲಿ ವಾಸ ಇದ್ದೇನೆ. ನಾನು BSNL ಸಂಸ್ಥೆಯಲ್ಲಿ ರಿಟೈರ್ ಆಗಿ 6 ವರ್ಷ ಆಯಿತು. ನನಗೆ ನಾನಾ ಥರದ ಆರೋಗ್ಯ ಸಮಸ್ಯೆ ಇದೆ. ಇದು ಎಲ್ಲ ಥರದ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡೆ. ಆಮೇಲೆ ಹೀಗೆ ಒಬ್ಬರು ನಮ್ಮ ಏರಿಯಾದಲ್ಲಿ ನಮ್ಮ ಸ್ನೇಹಿತರು ಇಲ್ಲಿ JP ನಗರದಲ್ಲಿ ಡಾಕ್ಟರ್ ವೆಂಕಟೇಶನ್ ಸರ್ ಅಂತ, ಅವರು ವರ್ಮಾ ಥೆರಪಿ ಅಂತ ಇಂಜೆಕ್ಷನ್ಸು ಔಷಧಿ ಮಾತ್ರೆ ಇಲ್ಲ, ಒಂದು ವರ್ಮಾ ಥೆರಪಿ ಅಂತ ಕೊಡ್ತಾರೆ. ಅದರಲ್ಲಿ ಕೆಲವರು ಗುಣ ಆಗಿದೆ ಅಂತ ಹೇಳಿದ್ರು. ಒಂದು ನಂಬಿಕೆ ಇಟ್ಟು, ದೇವರಲ್ಲಿ ನಂಬಿಕೆ, ಡಾಕ್ಟ್ರಲ್ಲಿ ನಂಬಿಕೆ ಇಟ್ಟು ನಾನು ಇಲ್ಲಿ ಬಂದಿದ್ದೇನೆ. ಈಗ ನಾನು ಇವತ್ತಿಗೆ ಬಂದಿರೋದು, ಇನ್ನೊಂದು ನನ್ನ ಟ್ರೀಟ್ಮೆಂಟ್ ಇವತ್ತು ಶುರು ಆಗಿಲ್ಲ. 5 ಸಿಟ್ಟಿಂಗ್ ಆಗಿದೆ. 5 ಸಿಟ್ಟಿಂಗಲ್ಲಿ ನನಗೆ ನಾನಾ ಥರದ ಅನುಭವಗಳಾಗಿದೆ. ಜೊತೆಗೆ ನನಗೆ ಒಂದು ಹೇಳಬೇಕು ಅಂದರೆ ಒಂದು 10ರಿಂದ 20% ನನಗೆ ಹೆಲ್ತ್ ಇಂಪ್ರೂವ್ ಆಗಿದೆ. ನನಗೆ ಇರೋ ತೊಂದರೆ ಏನಂದರೆ, ಒಂದು ಸ್ಪಾಂಡಿಲೈಟಿಸ್, ಸ್ಟಿಫ್ ನೆಕ್, ನನ್ನ ಸ್ಪೈನಲ್ ಕಾರ್ಡ್ ಬೆಂಡ್ ಆಗಿದೆ. ನನಗೆ ಸ್ಟ್ರೋಕ್ ಆಗಿತ್ತು, ಈಗ ಸ್ವಲ್ಪ ಪರವಾಗಿಲ್ಲ. ಆಮೇಲೆ ನನಗೆ ಶುಗರ್ ಇದೆ, ಜೊತೆಗೆ ಬ್ಯಾಕ್ ಪೇನು, ಹಿಪ್ ಜಾಯಿಂಟ್ಸು, ಇದೆಲ್ಲ ಹೀಗೆ ಸಮಸ್ಯೆಗಳಿತ್ತು. ಇಲ್ಲಿ ನಾನು ಒಂದು ದೇವರಲ್ಲಿ ನಂಬಿಕೆ ಇಟ್ಟು, ಡಾಕ್ಟ್ರಲ್ಲಿ ನಂಬಿಕೆ ಇಟ್ಟು ಇಲ್ಲಿ ಬಂದು ನಾನು ಟ್ರೀಟ್ಮೆಂಟ್ ತೊಗೊಳಕ್ಕೆ ಶುರು ಮಾಡಿದೆ. ಮೊದಲನೇ ಸತಿ ನನ್ನ ಮಿಸಸ್ ಹೆಂಡತಿ ಜೊತೆ ಬಂದು ಅವರು ಡಾಕ್ಟ್ರಿಗೆ ಕೆಲವೆಲ್ಲ ಡೌಟ್ ಕೇಳಿದ್ರು. ನಂದು ಈ ಕಾಯಿಲೆ ಇರೋದು 25 ವರ್ಷಗಳಿಂದ, ಅಂದರೆ ನನಗೀಗ 66 ವರ್ಷ, ನನಗೆ 40 ವರ್ಷ ಇದ್ದಾಗ ಶುರುವಾಗಿದ್ದು. ಈಗ ನನಗೆ ಗುಣ ಕಂಡು ಬಂದಿರೋ ಅಂಶಗಳನ್ನ ಇದನ್ನು ಹೇಳ್ತೇನೆ. ಒಂದು, ನನಗೆ ಕತ್ತು ತಿರುಗಿಸೋಕ್ಕೆ ಆಗ್ತಿರ್ಲಿಲ್ಲ. ಒಂದು ಚೂರು, ಒಂದು 10-20 ಡಿಗ್ರಿನೂ ತಿರುಗ್ತಾ ಇರಲಿಲ್ಲ. ಈಗ ನನಗೆ ನೋಡಿ, ತಾವೇ ನೋಡ್ಬೋದು, ಇಷ್ಟು ಮೂಮೆಂಟ್ ಬಂದಿದೆ. ಅಂದರೆ ಡೇ ಬೈ ಡೇ, ವೀಕ್ ಬೈ ವೀಕ್ ಇಟ್ ಈಸ್ ಇಂಪ್ರೂವಿಂಗ್ ಆ್ಯಂಡ್ ದೇರ್ ಈಸ್ ನೋ ಪೇಯ್ನ್. ಬಿಫೋರ್ ಇಟ್ ವಾಸ್ ಹೆವಿ ಪೇಯ್ನಿಂಗ್. ಸೊ ಈಗ ಪೇಯ್ನ್ ಕಮ್ಮಿ ಆಗಿದೆ. ಮೇಲೆ ಕೆಳಗಡೆ ಕ್ಲಾಕ್ ವೈಸ್ ತಿರುಗಿಸೋದು, ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿದಾಗ ಇಲ್ಲೊಂದು ಮೂಳೆ ಇದೆ, ಅಲ್ಲಿ ನೋವು ಬರ್ತಾಯಿತ್ತು ಅದರಿಂದ. ಆನಂತರ ನನಗೆ ಐಸೈಟ್, ವಿಷನ್ ಹೇಗಿದೆ ಅಂದರೆ ತುಂಬ ಕ್ಲಿಯರ್ ಇದೆ. ನನಗೆ ಮುಂಚೆ ವಿಷನ್ ಇರಲಿಲ್ಲ ಅಂತಲ್ಲ, ಈಗ ಎಲ್ಲನೂ ಕೂಲಂಕುಷವಾಗಿ ನೋಡ್ತೇನೆ. ಒಂದು ಕಾನ್ಫಿಡೆನ್ಸ್ ಲೆವೆಲ್ ನನಗೆ ಹೆಚ್ಚಾಗಿದೆ ಬಿಕಾಸ್ ಆಫ್ ದಿಸ್ ಥೆರಪಿ. ಇದನ್ನು ನಾನೇನು ಹೇಳ್ತಾ ಇದ್ದೀನಿ, ನನಗೆ ಆಗಿರೋ ಅನುಭವಗಳನ್ನ ಮಾತ್ರ ಹೇಳ್ತಾ ಇದ್ದೀನಿ. ಇದು ಯಾರು ಹೇಳಿಕೆಯೂ ಅಲ್ಲ, ನಾನು ಸ್ವಇಚ್ಛೆಯಿಂದ ಸ್ವಂತವಾಗಿ ಹೇಳ್ತಾ ಇರೋದು. ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿರೋ ಜೊತೆಗೆ ನನಗೆ ಮೂಗಲ್ಲಿ ತುಂಬ ಕೊಳೆ ಇತ್ತು ಅನ್ಸುತ್ತೆ. ಆ ಮೂಗಲ್ಲಿ ಇರೋ ಇದೆಲ್ಲ ಕ್ಲಿಯರ್ ಆದಮೇಲೆ ನನಗೆ ಮೈಂಡ್ ಮೇಲ್ಗಡೆ, ನನಗೆ ನರ್ವಸ್ ಸಿಸ್ಟಮ್ ಇದೆ, ನಾನು ಮೇಲ್ಗಡೆ ಹಿಂಗೆ ಅಂದಾಗ ಒಂದು ಸ್ವಲ್ಪ ಏನೋ ಅಲ್ಲಿ ಭಾರ ಇದ್ದಂಗೆ ಇರ್ತಾಯಿತ್ತು. ಈಗ ಅದಿಲ್ಲ, ಕಮ್ಮಿ ಆಗಿದೆ. ಕಾಲು ನಡಿಗೆನಲ್ಲಿ ನನ್ನ ವಾಕಿಂಗ್ ಸ್ಟೈಲ್ ಚೇಂಜ್ ಆಗಿದೆ. ಆ ನಂತರ ನನಗೆ ಈ ಕೈಗಳು ಮೇಲ್ಗಡೆ ಎತ್ತಿದಾಗ 1 ನಿಮಿಷ 2 ನಿಮಿಷ ಕೈ ಎತ್ತಿದ್ರೆ, ಎಡಗೈ ಆಗಲಿ ಬಲಗೈ ಆಗಲಿ, ಬಲಗೈ ನೋವು ಜಾಸ್ತಿ, ಯಾಕೆಂದರೆ ಸ್ಟ್ರೋಕ್ ಆಗಿರೋ ಕೈ ಕಾಲು, ಎಡಗಡೆ ಕಮ್ಮಿ. ಇವಾಗ ಮನೆಯಲ್ಲಿ ಕೆಲಸಗಳು ಮಾಡುವಾಗ ಯಾವುದೋ ಒಂದು ವಸ್ತು ಮೇಲ್ಗಡೆ ತೊಗೋಬೇಕಂದ್ರೆ ಕೈಗೆ ಸಿಗತ್ತೆ. ಈಗ ಮುಂಚೆ ಕೈಗೆ ಸಿಗ್ತಾ ಇರಲಿಲ್ಲ. ನಾನು ಟೋಸ್ ಅಂದರೆ ಪಾದನ ಮೇಲೆ ಕತ್ತಿ ಹಿಂಗೆ ಮಾಡಿ ತೊಗೋಬೇಕಾಗಿತ್ತು. ಅದೊಂದು ವ್ಯತ್ಯಾಸ. ಹೀಗೆ ನನಗೆ ಅನೇಕ ಗುಣಗಳು, ಅನೇಕ ಈ ಚೇಂಜಸ್ ಆಗಿರೋದು ನನಗೆ ತುಂಬ ಒಂಥರ ಒಂದು ಹೋಪ್ಸು ಕೊಟ್ಟಿದೆ. ಅಟ್ಲೀಸ್ಟ್ ನನಗೆ 25 ವರ್ಷದಲ್ಲಿ ಆಗಿರೋ ಈ ಹೆಲ್ತ್ ಇಶ್ಯೂಸ್, ಏನೇನು ತೊಂದರೆ ಇದೆ ಆರೋಗ್ಯದ್ದು, ಇವಾಗ ಅದೆಲ್ಲ ಕಮ್ಮಿ ಆಗ್ತಾ ಇದೆ ಅಂತ ನನಗನ್ಸುತ್ತೆ. ಆದ್ದರಿಂದ ನಾನು ಇನ್ನೂ ಒಂದು 4-5 ಟ್ರೀಟ್ಮೆಂಟ್ ತೊಗೊಂಡು ಎಷ್ಟಾಗುತ್ತೆ ಅಷ್ಟು ಗುಣಪಡಿಸ್ಕೊಂಡು, ಆಮೇಲೆ ಡಾಕ್ಟ್ರ್ ಸಲಹೆ ತೊಗೊಂಡು ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಹಾಗೆ ಮೇಂಟೈನ್ ಮಾಡ್ತೀನಿ. ಇದು ನನ್ನ ಸ್ವಂತ ಅನುಭವ. ದಯವಿಟ್ಟು ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದೇನೆಂದರೆ, ಒಂದು ನಂಬಿಕೆ ಇಡಿ, ತಮಗೆ ಅನುಕೂಲವಾದ ಕಂಡು ಬಂದಲ್ಲಿ ಇಲ್ಲಿ ಬಂದು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡು ಅದಕ್ಕೊಂದು ಪರಿಹಾರ ಕಂಡುಕೊಂಡು ಜೀವನದಲ್ಲಿ ಆರೋಗ್ಯವಾಗಿ ಸಂತೋಷವಾಗಿರಿ ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ ಸ್ನೇಹಿತರೆ. ನಾನು ಇನ್ನೂ ಒಂದು 2 ಅಂಶಗಳನ್ನ ಬಿಟ್ಬಿಟ್ಟಿದ್ದೆ, ಕ್ಷಮಿಸಿ ದಯವಿಟ್ಟು. ನನಗೆ ಈ ಕೆಳಗಡೆ ಬಗ್ಗೋದು ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ಸ್ವಲ್ಪ ಬೆಂಡಾದರೆ ಸಾಕು, ಬೆನ್ನೋವು, ಕಾಲು ಶೇಕ್ ಆಗಿಬಿಡೋದು. ಹಾಗಾಗಿ ಏನಾದರೂ ಒಂದು ವಸ್ತುಗಳು ನೆಲದ ಮೇಲಿದ್ದರೆ ಅಥವಾ ಕಮ್ಮಿ ಹೈಟಲ್ಲಿದ್ದರೆ ಅದನ್ನು ತಗೋಬೇಕು ಅಂದರೆ ನನಗೆ ತುಂಬ ಕಷ್ಟ ಆಗ್ತಾಯಿತ್ತು. ನಾನು ನೀಡೋನು ಮಾಡಿ ಕೆಳಗಡೆ ಕೂತ್ಕೊಂಡು ಅದನ್ನು ತೊಗೊಳ್ತಾ ಇದ್ದೆ. ಈಗ ಹಾಗಿಲ್ಲ ಪರಿಸ್ಥಿತಿ, ಸ್ವಲ್ಪ ಇಂಪ್ರೂವ್ ಆಗಿದೆ. ಸ್ವಲ್ಪ ಬಗ್ಗಿದ್ರೆ ಒಂದು ವಸ್ತುಗಳು, ಪಾತ್ರೆ ಇರ್ಬೋದು, ಒಂದು ಪದಾರ್ಥ ಇರ್ಬೋದು, ತಕ್ಕೋಬೋದು. ಒಂದು
ಆನಂತರ ನನಗೆ ಸ್ಟ್ರೋಕ್ ಆದಾಗ ಬಲಗಡೆ ಈ ಬಲಗೈನ ರೆಪ್ಪೆಗಳ ಮಧ್ಯೆ ಇಲ್ಲಿ ನೋವುಗಳು ಕಾಣಿಸೋದು, ಮುಟ್ಟಿದ್ರೆ ಸಾಕು ತುಮ್ ಅಂತ ನೋವೋದು. ಈಗ ಅದು ವೀಕ್ ಬೈ ವೀಕ್ ಕಮ್ಮಿಯಾಗಿ ಇವತ್ತಿನ ದಿವಸ ಡಾಕ್ಟ್ರ್ ಮುಂದೆ ನಾನು ಕೂತಿದ್ದೇನೆ. ಇಲ್ಲಿ ನೋವಿಲ್ಲ ನೋಡಿ ಈ ಜಾಗ, ಮತ್ತು ಇಲ್ಲಿ ತುಟಿ ಈ ಮೀಸೆ ಕೆಳಗಡೆ ಭಾಗದಲ್ಲಿ ಇಲ್ಲೊಂದು ತೊಂದರೆ ಇರ್ತದೆ, ಅದು ತುಂಬ ನೋವ್ತಾ ಇತ್ತು. ಅಂದರೆ ಆ ಸ್ಟ್ರೋಕ್ ಆಗಿರೋ ಜಾಗ ಅದು. ಇವಾಗ ಆ ನೋವು ಎಲ್ಲ ಹೊರಟೋಗಿದೆ. ಇದನ್ನೇ ತಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡೆ ತಿಳಿಸಿದ್ದೀನಿ. ಥ್ಯಾಂಕ್ಸ್, ನಮಸ್ಕಾರ ಸರ್.